ಏನು ಟೇಸ್ಟ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನೋಡಿ ಇಲ್ಲಿ ಯಾವ ರೀತಿ ಟೇಸ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನಮಸ್ಕಾರ, ರಶ್ಮಿ ಯೂಟ್ಯೂಬ್ ಚಾನಲ್ RRಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಪನ್ನೀರ್ ಪೆಪ್ಪರ್ ರೈಸ್ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಪನ್ನೀರ್ ಕ್ಯೂಬ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಆಗಿದೆ, ತೆಗೆದು ಒಂದು ಬೌಲಿಗೆ ಇಟ್ಕೊತಾ ಇದ್ದೀನಿ. ಈಗ ಅದೇ ಪ್ಯಾನಿಗೆ ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ತುಂಬ ಸಿಂಪಲ್, ಜಾಸ್ತಿ ಪದಾರ್ಥಗಳೇ ಇಲ್ಲ. ಈಗ ಸಣ್ಣದಾಗಿ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಅದು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಮೀಡಿಯಮ್ ಈರುಳ್ಳಿನ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ 2 ನಿಮಿಷ ಫ್ರೈ ಮಾಡಿ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇಷ್ಟೇ ನೋಡಿ, ಹಾಗೇ ಹೋಯ್ತಲ್ವ. ಈಗ ಅನ್ನ ಬೇಯಿಸಿರೋ ಅಂಥ ಅನ್ನನ ಹಾಕ್ತಾಯಿದ್ದೀನಿ. ನಾನು ಇದನ್ನು ಒಬ್ರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ 1 ಬೌಲಷ್ಟು ಪನ್ನೀರ್ ಕ್ಯೂಬ್ಸ್ ರೋಸ್ಟ್ ಆಗಿರೋ ಅಂದರೆ ಫ್ರೈ ಆಗಿರೋ ಅಂಥದ್ದನ್ನು ಹಾಕ್ತಾಯಿದ್ದೀನಿ. ಈಗ ಖಾರ ಬೇಕಲ್ವಾ, ಪೆಪ್ಪರ್ ಪೌಡ್ರು ಹೆಸರಲ್ಲೇ ಇದೆಯಲ್ಲ ಪನ್ನೀರ್ ಪೆಪ್ಪರ್ ಅಂತ ಹೇಳ್ಬಿಟ್ಟು. ಸೊ ಪೆಪ್ಪರ್ ಹೆಂಗೆ ಮರೆಯೋಕ್ಕಾಗತ್ತೆ, ಪೆಪ್ಪರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು, ಪನ್ನೀರ್ ಪೆಪ್ಪರ್ ರೈಸ್ ರೆಡಿ ಟು ಟೇಸ್ಟ್. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪನ್ನೀರ್ ಪೆಪ್ಪರ್ ರೈಸ್ ರೆಡಿಯಾಗಿದೆ. ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ತುಂಬ ಸಿಂಪಲ್ ಆಗಿದೆ ಅಲ್ವಾ, ಆರಾಮಾಗಿ ಮಾಡ್ಕೋಬೋದು. ರುಚಿಯಾಗಂತೂ ಡೆಫಿನೆಟ್ಲಿ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಈ ವಿಡಿಯೋನೂ ಕೂಡ ಹಾಗೆ ನೋಡಿ, ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಟೇಸ್ಟ್ ಮಾಡೋಕ್ಕಂತೂ ನಮ್ಮ ಮನೇಲಿ ಎಲ್ಲ ಕ್ಯೂ ನಿಂತಿದ್ರು. ನಾನು ಮಾಡಿದ್ದೆ ಸ್ವಲ್ಪ, ಅದನ್ನು ತಿನ್ನೋಷ್ಟರಲ್ಲಿ ಇವರೆಲ್ಲ ಟೇಸ್ಟಿ ಅಂತಲೇ ಖಾಲಿ ಮಾಡಿಬಿಟ್ರು. ಮತ್ತು ಅವ್ರಿಗೆ ಮಾಡಿಕೊಟ್ಟಿದ್ದಾಯಿತು.